ನಮಸ್ಕಾರ. ಮುಂಬೈ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾನು ಸವಿತಾ ಕುಲಕರ್ಣಿ. ಹೊರನಾಡ ಕನ್ನಡಿಗರ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾದ ಕರ್ನಾಟಕ ಸಂಘ ಡೋಂಬಿವಲಿಯ ಲಲಿತಕಲಾ ವಿಭಾಗದ ವತಿಯಿಂದ ಫೆಬ್ರವರಿ 23ರ ರವಿವಾರ ಡೋಂಬಿವಲಿ ಪೂರ್ವದ ಎಂಐಡಿಸಿ ಪರಿಸರದ ಶಿವಂ ಹೋಟೆಲ್ ಸಭಾಗೃಹದಲ್ಲಿ ದಾಸ ಶ್ರೇಷ್ಠರಲ್ಲಿ ಶ್ರೇಷ್ಠರೆನಿಸಿದ ಶ್ರೀ ಪುರಂದರ ದಾಸರ ಆರಾಧನಾ ಮಹೋತ್ಸವದ ನಿಮಿತ್ತ ಶ್ರೀ ಪುರಂದರ ದಾಸರ ಭಜನೆ ಹಾಗೂ ಮಕ್ಕಳಿಗಾಗಿ ಕುಣಿತ ಭಜನಾ ಸ್ಪರ್ಧೆ ನಡೆಯಿತು. ಕರ್ನಾಟಕ ಸಂಘ ಡೋಂಬಿವಲಿಯ ಅಧ್ಯಕ್ಷರಾದ ಸುಕುಮಾರ್ ಎನ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಮಾರಂಭಕ್ಕೆ ಕಾರ್ಯಾಧ್ಯಕ್ಷರಾದ ಡಾ ಇಂದ್ರಾಳಿ ದಿವಾಕರ್ ಶೆಟ್ಟಿ ಅವರು ಸಂಘದ ಪದಾಧಿಕಾರಿಗಳೊಂದಿಗೆ ಒಡೆಯ ಮಂಜುನಾಥ ದೇವರಿಗೆ ಆರತಿ ಬೆಳಗಿ ದೀಪ ಪ್ರಜ್ವಲಿಸಿ ಚಾಲನೆ ನೀಡಿದರು. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಸಿದ್ಧಿ ಬುದ್ಧಿ ಗೆದ್ದ ಗಣಪಲಂಬೋದರನೇ, ವಿದ್ಯೆಗೆ ಅಧಿಪತಿ ನೀನು ಹೇ ಗಜಮುಖನೇ. ಸಿದ್ಧಿ ಬುದ್ಧಿ ಗೆದ್ದ ಗಣಪಲಂಬೋದರನೇ, ವಿದ್ಯೆಗೆ ಅಧಿಪತಿ ನೀನು ಹೇ ಗಜಮುಖನೇ. ತುಂಬುರು ನಾರದ ವಂದಿತ ವಿಘ್ನನಾಶನೇ, ಹೇರಂಬ ಗಣಪತಿಯೇ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ನಂತರ ಮಕ್ಕಳಿಗಾಗಿ ಕುಣಿತ ಭಜನಾ ಸ್ಪರ್ಧೆ ನಡೆಯಿತು. ಹನುಮಾದಿ ಸಾಧು ಜನರು ಅಪ್ಪಿಕೊಂಡು ಕುಣಿ ಕುಣಿದಾಡಿದರು, ಹರುಷದಿಂದ ಕುಣಿ ಕುಣಿದಾಡಿದರು, ಹರುಷದಿಂದ ಕ್ಷಣದಲ್ಲಿ ಪುರಂದರ ವಿಠಲರಾಯನು, ಕ್ಷಣದಲ್ಲಿ ಪುರಂದರ ವಿಠಲರಾಯನು ಕೊನೆ ಕೊನೆಯನು ತಾನೊಬ್ಬನಾಗಿ ನಿಂತ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ ರಾಮ, ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ ರಾಮ, ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ ರಾಮ, ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಹಾರ ಪದಕಕ್ಕೆ ಯೋರ ಕಿರೀಟವು ದಿರಬ ಪೊರೆದು ವೀರ ಹೊಳೆಯುತ್ತಿರೆ, ಹಾರ ಪದಕಕ್ಕೆ ಯೋರ ಕಿರೀಟವು ದಿರಬ ಪುರಿದು ವೀರ ಹೊಳೆಯುತ್ತಿರೆ. ಮಾರ ಜನಕ ಸುಕುಮಾರ ಸಾರಗುಣ್, ಮಾರ ಜನಕ ಸುಕುಮಾರ ಸಾರಗುಣ್, ಸಾಂದ್ರಮೈ ಮಾರಿಯೇ ಕೃಷ್ಣ, ಸಾಂದ್ರಮೈ ಮಾರಿಯೇ ಕೃಷ್ಣ. ತತ ದಿಮಿತ ದಿಮಿ ದಿಮಿಕಿ ಅನುತ, ತತ ದಿಮಿತ ದಿಮಿ ದಿಮಿಕಿ ಅನುತ ಆಡಿದನೇ ಹರಿಯಾಡಿದನೇ. ಕಂಕಣ ವಂಕೆಯು ಕೆಂಕೆ ನಿರವಗಳು, ಶಂಖ ಚಕ್ರ ಗಜ ಪಂಕಜ ಹಾರ. ಮುದ್ದು ಬಾರೋ ರಂಗ ಎದ್ದು ಬಾರೋ, ಮುದ್ದು ಬಾರೋ ರಂಗ ಎದ್ದು ಬಾರೋ, ಮುದ್ದು ಬಾರೋ ರಂಗ ಎದ್ದು ಬಾರೋ. ಅಂದವಾದ ಕರ್ಪೂರದ ಕರಡಿಗೆಯ ಬಾಯೋಳೊಮ್ಮೆ, ಅಂದವಾದ ಕರ್ಪೂರದ ಕರಡಿಗೆಯ ಬಾಯೋಳೊಮ್ಮೆ. ಮುದ್ದು ಬಾರೋ ರಂಗ ಎದ್ದು ಬಾರೋ, 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 ಮುದ್ದು ಬಾರೋ ರಂಗ ಎದ್ದು ಬಾರೋ. ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು, ಕರಿರಾಜ ವರದನ ಪರಮ ಪುರುಷನ, ಕರಿರಾಜ ವರದನ ಪರಮ ಪುರುಷನ, ಪುರಂದರ ವಿಠಲಾಗೆ ಕರೆಯ ಬಂದವರು, ಪುರಂದರ ವಿಠಲಾಗೆ ಕರೆಯ ಬಂದವರು, ಕರಿರಾಜ ವರದನ ಪರಮ ಪುರುಷನ, ಕರಿರಾಜ
ಯಾರೇ ಕೃಷ್ಣನ ಕರೆಯ ಬಂದವರು, ಓ ಯಾರೇ ರಂಗನ ಕರೆಯ ಬಂದವರು, ಯಾರೇ ಕೃಷ್ಣನ ಕರೆಯ ಬಂದವರು. ಒಟ್ಟು 9 ತಂಡಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವು. ದಾಸಯ್ಯ ರಟ್ಟು ಮಾಡದಿರು ದಾಸಯ್ಯ, ಬಿಟ್ಟು ಕೊಡುವೇನು ದಾಸಯ್ಯ, ಊರಿಗೆ ಬಂದರೆ ದಾಸಯ್ಯ, ನಮ್ಮ ಕೇರಿಗೆ ಬಾಕಂಡ ದಾಸಯ್ಯ, ಊರಿಗೆ ಬಂದರೆ ದಾಸಯ್ಯ, ನಮ್ಮ ಕೇರಿಗೆ ಬಾಕಂಡ ದಾಸಯ್ಯ, ಕೇರಿಗೆ ಬಂದರೆ ದಾಸಯ್ಯ, ಗೊಲ್ಲ ಕೇರಿಗೆ ಬಾಕಂಡ ದಾಸಯ್ಯ, ಕೇರಿಗೆ ಬಂದರೆ ದಾಸಯ್ಯ, ಗೊಲ್ಲ ಕೇರಿಗೆ ಬಾಕಂಡ ದಾಸಯ್ಯ, ಊರಿಗೆ ಬಂದರೆ ದಾಸಯ್ಯ, ನಮ್ಮ ಕೇರಿಗೆ ಬಾಕಂಡ ದಾಸಯ್ಯ, ಊರಿಗೆ ಬಂದರೆ ದಾಸಯ್ಯ, ನಮ್ಮ ಕೇರಿಗೆ ಬಾಕಂಡ ದಾಸಯ್ಯ, ನಮ್ಮ ಕೇರಿಗೆ ಬಾಕಂಡ ದಾಸಯ್ಯ. ಭವಾಬ್ದಿ ದಾಟಿದವ ತಂಬೋರಿ ಮೀಟಿದವ, ಭವಾಬ್ದಿ ದಾಟಿದವ ತಂಬೋರಿ ಮೀಟಿದವ, ಭವಾಬ್ದಿ ದಾಟಿದವ ತಂಬೋರಿ ಮೀಟಿದವ, ಭವಾಬ್ದಿ ದಾಟಿದವ, ತಾಳವ ತಟ್ಟಿದವ ಸುರರೊಳು ಸೇರಿದವ, ತಾಳವ ತಟ್ಟಿದವ ಸುರರೊಳು ಸೇರಿದವ, ತಂಬೂರಿ ಮೀಟಿದವ, ಭವಾಬ್ದಿ ದಾಟಿದವ ತಂಬೋರಿ ಮೀಟಿದವ, ಭವಾಬ್ದಿ ದಾಟಿದವ ತಂಬೋರಿ ಮೀಟಿದವ, ಭವಾಬ್ದಿ ದಾಟಿದವ ತಂಬೋರಿ ಮೀಟಿದವ, ಭವಾಬ್ದಿ ದಾಟಿದವ, ಗೆಜ್ಜೆಯ ಕಟ್ಟಿದವ ಕಳರೆದೆಯ ಮೆಟ್ಟಿದವ, ಗೆಜ್ಜೆಯ ಕಟ್ಟಿದವ ಕಳರೆದೆಯ ಮೆಟ್ಟಿದವ, ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ, ನವರತ್ನ ಕೆತ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ, ನವರತ್ನ ಕೆತ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ, ಸರ್ವಾಭರಣದಿಂದ ಪುರಂದರ ವಿಠಲನ ಕೂಡಿದೆನೆ, ಸರ್ವಾಭರಣದಿಂದ ಪುರಂದರ ವಿಠಲನ ಕೂಡಿದೆನೆ, ತಿಮ್ಮಯ್ಯನ ಪದವನು ಕಂಡೆ, ತಿಮ್ಮಯ್ಯನ ಪದವನು ಕಂಡೆ, ಏನ ಬೆಳಲಿ ತಂಗಿ ತಿಮ್ಮಯ್ಯನ ಪದವನು ಕಂಡೆ, ಏನ ಬೆಳಲಿ ತಂಗಿ ತಿಮ್ಮಯ್ಯನ ಪದವನು ಕಂಡೆ, ತಿಮ್ಮಯ್ಯನ ಪದವನು ಕಂಡೆ, ತಿಮ್ಮಯ್ಯನ ಪದವನು ಕಂಡೆ. ಡಂಗುರವ ಸಾರಿ ಹರಿಯ ಡಿಂಗರಿಗರೆಲ್ಲರೂ, ಡಂಗುರವ ಸಾರಿ ಹರಿಯ ಡಿಂಗರಿಗರೆಲ್ಲರೂ, ಮಂಡಲಕ್ಕೆ ಪಾಂಡುರಂಗ ವಿಠಲ ಪರದೈವನೆಂದು, ಮಂಡಲಕ್ಕೆ ಪಾಂಡುರಂಗ ವಿಠಲ ಪರದೈವನೆಂದು, ಡಂಗುರವ ಡಂಗುರವ ಒಡಲ ಜಾಗಟೆಯ ಮಾಡಿ ನುಡಿವ ನಾಲಿಗೆಯ ಬಿಡಿದು, ಒಡಲ ಜಾಗಟೆಯ ಮಾಡಿ ನುಡಿವ ನಾಲಿಗೆಯ ಬಿಡದೆ ಡಣ ಡಣರೆಂದು ಬಡಿದು ಚಪ್ಪಳೆಕ್ಕುತ್ತ, ಬಿಡದೆ ಡಣ ಡಣರೆಂದು ಬಡಿದು ಚಪ್ಪಳೆಕ್ಕುತ್ತ, ಡಂಗುರವ 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 ಸಾರಿ ಹರಿಯ ಡಿಂಗರಿಗರೆಲ್ಲರೂ, ನಾಗದನು ಕರ ಗಂಗಾಶಿರಗದ ಚರ್ಮ ಭರದ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ, ಪಾರ್ವತಿ ರಮಣ ನಿನಗೆ ನಮೋ, ಪಾರ್ವತಿ ರಮಣ ನಿನಗೆ ನಮೋ, ಪಾರ್ವತಿ ರಮಣ ನಿನಗೆ ನಮೋ, ಪಾರ್ವತಿ ರಮಣ ನಿನಗೆ ನಮೋ. ಧರೆಗೆ ದಕ್ಷಿಣ ಕಾವೇರಿ ತೀರ ಕುಂಭಪುರವಾಸನು ನೀನೆ, ಕರದಲ್ಲಿ ವೀಣೆಯ ಗಾನವ ನುಡಿಸುತ್ತ ಉರಗಭೂಷಣನು ನೀನೆ, ಕರದಲ್ಲಿ ಕಾವೇರಿ ತೀರ ಕುಂಭಪುರವಾಸನು ನೀನೆ, ಕರದಲ್ಲಿ ವೀಣೆಯ ಗಾನವ ನುಡಿಸುತ್ತ ಉರಗಭೂಷಣನು ನೀನೆ, ಕೊರಳಲು ರುದ್ರಾಕ್ಷಿ ಭಸ್ಮವ ಧರಿಸಿದ ಪರಮ ವೈಷ್ಣವನು ನೀನೆ. ನಂತರ ಕರ್ನಾಟಕ ಸಂಘ ಡೊಂಬಿವಲಿಯ ಸದಸ್ಯರ ಭಜನೆಯೊಂದಿಗೆ ಭಜನಾ ಸ್ಪರ್ಧೆಗೆ ಚಾಲನೆ ನೀಡಲಾಯಿತು.
ಬಲ್ಯಾರಮ್ಮ. ಊಟಪಟ್ಟಿಯ ಬಿಗಿದೂಟ ಚೆಲ್ಲಣದ ರೇಟ ತಲಿ ಬಲ್ಯಾರಮ್ಮ. ಊಟಪಟ್ಟಿಯ ಬಿಗಿದೂಟ ಚೆಲ್ಲಣದ ರೇಟ ತಲಿ ಬಲ್ಯಾರಮ್ಮ. ಒಟ್ಟು 14 ತಂಡಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವು. ರಾಗಿ ತಂದಿರಾ ಭಿಕ್ಷೆಗೆ ರಾಗಿ ತಂದಿರಾ, ಓ ರಾಗಿ ತಂದಿರಾ ಭಿಕ್ಷೆಗೆ ರಾಗಿ ತಂದಿರಾ. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ರಾಗಿ ತಂದಿರಾ, ಭಿಕ್ಷೆಗೆ ರಾಗಿ ತಂದಿರಾ. ಗುರು ಕಾರುಣ್ಯವ ಬರೆದವರಾಗಿ, ಗುರುವಿನ ಮರ್ಮವ ತಿಳಿದವರಾಗಿ, ಗುರು ಕಾರುಣ್ಯವ ಬರೆದವರಾಗಿ, ಗುರುವಿನ ಮರ್ಮವ ತಿಳಿದವರಾಗಿ, ಗುರುವಿನ ಪಾದವ ಸ್ಮರಿಸುವರಾಗಿ, ಗುರುವಿನ ಪಾದವ ಸ್ಮರಿಸುವರಾಗಿ, ಪರಮ ಪುಣ್ಯವ ಮಾಡುವರಾಗಿ ತಂದಿರಾ, ಭಿಕ್ಷೆಗೆ ರಾಗಿ ತಂದಿರಾ. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತವರಾಗಿ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತವರಾಗಿ. ತಾಳಬೇಕು ತಕ್ಕ ಮೇಳಬೇಕು, ತಾಳಬೇಕು ತಕ್ಕ ಮೇಳಬೇಕು, ತಾಳಬೇಕು ತಕ್ಕ ಮೇಳಬೇಕು, ತಾಳಬೇಕು ತಕ್ಕ ಮೇಳಬೇಕು. ಕೇಳಬೇಕು ಶಾಂತವೇಳಬೇಕು, ಗಾನ ಕೇಳಬೇಕೆಂಬುವರಿಗೆ ತಾಳಬೇಕು, ತಾಳಬೇಕು ತಕ್ಕ ಮೇಳಬೇಕು, ತಾಳಬೇಕು ತಕ್ಕ ಮೇಳಬೇಕು. ಯತಿ ತ್ರಾಸ ಬಿಡಬೇಕು, ಗತಿಗೆ ನಿಲ್ಲಿಸಬೇಕು, ಯತಿ ತ್ರಾಸ ಬಿಡಬೇಕು, ಗತಿ ನಿಲ್ಲಿಸಬೇಕು. ಗತಿಪತಿ ಪಿತನೊಳು ಅತಿ ಪ್ರೇಮವಿರಬೇಕು. ಜಯಬೇರಿ ಹೊಡೆಯಿತು ಜಯವಾಯ್ತು ರಾಮಗಿಂದು, ಜಯವೆಂದು ಸುರರು ಪುಷ್ಪ ಮಳೆಗರೆಯೇ. ಜಯಬೇರಿ ಹೊಡೆಯಿತು ಜಯವಾಯ್ತು ರಾಮನಿಂದು, ಜಯವೆಂದು ಸುರರು ಪುಷ್ಪ ಮಳೆಗರೆಯೇ. ಜಯಮಾಲೆ ಹಾಕಿದಳು ಜಾನಕಿಯು ಓಡಿ ಬಂದು, ಜಯ ಪಡೆದು ನಿಂತಿಹ ಪುರಂದರ ವಿಠಲ, ಪುರಂದರ ವಿಠಲ. ರಾಮ ಸೀತಾರಾಮ ರಾಮ ಜಯ ರಾಮ. ಧನು ಮುರಿದ ಶ್ರೀರಾಮ ಶೌರ್ಯವನೆ ತೋರಿ ಜನಕನ ಸಭೆಯಲ್ಲಿ ಜಾನಕಿಯ ಮನಸೆಳೆದ ರಾಮ ಸೀತಾರಾಮ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ, ಸೀತಾಯ ಪತಯೇ ನಮಃ. ಈ ತಮ್ಮ ಈ ಸೀತೆ ಈ ಬಂಟ ಈ ಭಾಗ್ಯ, ಈ ತಮ್ಮ ಈ ಸೀತೆ ಈ ಬಂಟ ಈ ಭಾಗ್ಯ. ಅವನೇ ಮರಿಗೊಂಡ
सकलोद्धार असुर कुल संहार हरसु दशरथ बाल जानकी लोला मनवा ಶೋಧಿಸಬೇಕು ನಿತ್ಯ मनवा ಶೋಧಿಸಬೇಕು ನಿತ್ಯ ದಿನ ದಿನ ಮಾಡುವ ಪಾಪ ಪುಣ್ಯದ ವೆಚ್ಚ ಅನುದಿನ ಮಾಡುವ ಪಾಪ ಪುಣ್ಯದ ವೆಚ್ಚ मनवा ಶೋಧಿಸಬೇಕು ನಿತ್ಯ मनवा ಶೋಧಿಸಬೇಕು ನಿತ್ಯ मनवा ಶೋಧಿಸಬೇಕು मनवा ಶೋಧಿಸಬೇಕು मनवा ಶೋಧಿಸಬೇಕು मनवा ಶೋಧಿಸಬೇಕು मनवा ಶೋಧಿಸಬೇಕು मनवा ಶೋಧಿಸಬೇಕು. ಈ ಸಂದರ್ಭದಲ್ಲಿ ದಾಸ ಸಾಹಿತ್ಯದ ಅಭ್ಯಾಸಕ ಹಾಗೂ ಖ್ಯಾತ ಹರಿದಾಸ ಕಾರ್ಕಳದ ಚಂದ್ರಕಾಂತ್ ಭಟ್ ಅವರು ದಾಸ ಸಾಹಿತ್ಯದ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಮುತ್ತು ಅರಸೆಗೆ ಪ್ರತಿ ಉತ್ತರವ ನಾಡಿದರೆ ಕತ್ತಲೆಯು ಬೆನ್ನಟ್ಟಿ ಕರಡ್ಡಿಯಾಗಿ ಕಚ್ಚಿದರೆ ಅಂತೇಳಿ ಪ್ರಪಂಚದಲ್ಲಿರುವ ಏರಿಳಿತಗಳನ್ನು ಎಲ್ಲವನ್ನು ಪುರಂದರದಾಸರು ತಮ್ಮ ಕೀರ್ತನೆಯಲ್ಲಿ ಬರೀತಾರೆ. ಯಾವುದಕ್ಕೂ ಬಿಡಲಿಲ್ಲ. ಒಂದು ಮನೆಗೆ ಹೋಗ್ತಾ ಇರುವಾಗ ಅತ್ತೆ ಸೊಸೆಗೆ ಜಗಳಾಗ್ತಾ ಇತ್ತಂತೆ. ಆವಾಗಲೇ ಒಂದು ಪದ ಕಟ್ತಾರೆ, ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ, ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ. ಅತ್ತೆ ಹೇಳಿದ ಮಾತನ್ನು ನೀನು ಅಟ್ಲೀಸ್ಟ್ ಕೇಳುವಂತಹ ನಟನೆಯನ್ನು ಮಾಡು ಅಂತೇಳಿ. ಆವಾಗ ನನ್ನ ಮಾತು ಕೇಳ್ತಾಳೆ ಸೊಸೆ ಅಂತೇಳಿ ಸಂಸಾರಕ್ಕೆ ಬೇಕಾದ ಗುಟ್ಟನ್ನು ಹೇಳಿಕೊಟ್ರು. ಪ್ರಪಂಚದಲ್ಲಿ ಬೇಕಾಗಿರತಕ್ಕಂತಹ ಎಲ್ಲ ರೀತಿಯ ಅವಗುಣಗಳಿಗೆ ಏನು ಮದ್ದು ಅಂತ ಹೇಳಿದರು. ನಿಂದಕರಿರಬೇಕು ಕೇರಿಯೊಳಗಣ ಹಂದಿಯಂತೆ ಅಂತ ಹೇಳ್ತಾರೆ. ಪ್ರತಿಯೊಂದು ವಿಷಯದ ಬಗ್ಗೆ ಪುರಂದರದಾಸರು ಬರೆಯದಿದ್ದದಿಲ್ಲ. ಎಲ್ಲ ಆದಮೇಲೆ ಅವರು ಕೊನೆಗೆ ಹೇಳುವಂಥದ್ದಿಷ್ಟೇ, ದಾಸನ ಮಾಡಿಕೊ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ಅಂತೇಳಿ. ಪುರಂದರದಾಸರು ಒಂದೇ ಒಂದು ಸಂಸ್ಕೃತ ಒಂದು ಪದ್ಯ ರಚನೆ ಮಾಡಿದ್ದು, ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ಅಂತೇಳಿ. ಮತ್ತೆ ಎಲ್ಲವನ್ನು ಕೂಡ ಅವರ ಕನ್ನಡದಲ್ಲೇ ಬರೆದದ್ದು. ಕೊನೆಗೆ ಅವರು ಹೇಳುವಂಥದ್ದು, ದಾಸನ ಮಾಡಿಕೊ ಎನ್ನ ಸಾಸಿರನಾಮದ ವೆಂಕಟರಮಣ ಅಂತೇಳಿ. ಅವರ 3 ಜನ ಮಕ್ಕಳು, ಲಕ್ಷ್ಮಣದಾಸ, ಹೇಬಣದಾಸ, ಮಧ್ವಪದಾಸ ಅಂಥೇಳಿ. ಆ 3 ಜನ ಮಕ್ಕಳು ಕೂಡ ದಾಸದೀಕ್ಷೆಯನ್ನು ಪಡ್ಕೊಳ್ತಾರೆ. ಮತ್ತವರು ಕೀರ್ತನೆ ರಚನೆಯ ಪ್ರಪಂಚಕ್ಕೆ ಅವರು ಧುಮುಕ್ತಾರೆ. 4,50,000ಕ್ಕೂ ಮಿಕ್ಕಿ ಕೀರ್ತನೆಗಳನ್ನು ಬರೆದಿದ್ದಾರಂತಿದೆ. ಆದರೆ ನಮಗೊಂದಷ್ಟು 1000 ಅಷ್ಟೇ ಸಿಕ್ಕಿದೆ. ಅದಕ್ಕಿಂತ ಹೆಚ್ಚು ಕೀರ್ತನೆಗಳು ಸಿಗಲಿಕ್ಕೆ ಸಾಧ್ಯವಾಗಲೇ ಇಲ್ಲ. ಅದೇನಿದ್ರೂ ಕೂಡ ಪುರಂದರದಾಸರು ನಮಗೆ ಕೊಟ್ಟಿರುವಂಥದ್ದು ಬಹಳ ದೊಡ್ಡದು ಅಂಥೇಳಿ. ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರೀತಾರೆ. ಲಂಬೋದರ ಲಕುಮಿಕರ ಅಂಥೇಳಿ ಅನ್ನುವ ಒಂದು ಕೀರ್ತನದ ಪ್ರಾರಂಭಿಕವಾದ ಪದ್ಯದಿಂದಲೇ ಕರ್ನಾಟಕ ಸಂಗೀತ ಹುಟ್ಟುಕೊಳ್ಳುತ್ತದೆ. ತ್ಯಾಗರಾಜರು ಕೂಡ ಪುರಂದರದಾಸರನ್ನು ಹೊಗಳುತ್ತಾರೆ, ಅವರನ್ನು ಸ್ತುತಿಸ್ತಾರೆ. ಅಂತಹ ಮಟ್ಟಕ್ಕೆ ಪುರಂದರದಾಸರು ಬೆಳೆದದ್ದು ಯಾಕೆ ಅಂತ ಹೇಳಿದರೆ, ಭಗವಂತನಿಗೆ ಶರಣಾಗತಿಯಾದದ್ದರಿಂದ. ಭಗವಂತ ಸಾಮಾನ್ಯನಾದವಲ್ಲ, ಭಗವಂತ ಎಲ್ಲರನ್ನು ಅಪ್ಪಿಕೊಳ್ಳುವ. ಈಶಾವಾಸ್ಯಮಿದಂ ಸರ್ವಂ ಅಂಥೇಳಿ ಈಶಾವಾಸ್ಯ ಉಪನಿಷತ್ತು ಹೇಳ್ತಾರೆ. ಈ ಪ್ರಪಂಚದಲ್ಲಿ ಎಲ್ಲರಲ್ಲೂ ಎಲ್ಲೆಲ್ಲೂ ಏನು ಇದೆಯೋ ಅದೆಲ್ಲದರಲ್ಲೂ ಆವೃತವಾಗಿರತಕ್ಕಂಥ, ಜಡದಲ್ಲೂ ಚೇತನದಲ್ಲೂ ಆವೃತವಾಗಿರುವವನು ಭಗವಂತ. ಅಂತಹ ಭಗವಂತನನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ಪ್ರಪಂಚದಲ್ಲಿ ಬರುವುದೆಲ್ಲವನ್ನು ಸ್ವೀಕರಿಸುವ ಸ್ವೀಕಾರ ಗುಣ ಉಂಟು ಅಂತಾದರೆ ಬದುಕಿನಲ್ಲಿ ನೀನು ಗೆಲ್ತಿ ಅನ್ನತಕ್ಕಂತಹ ಮಾರ್ಗದರ್ಶನವನ್ನು ಪುರಂದರದಾಸರು ಕೊಡ್ತಾರೆ ಅಂತ ಹೇಳ್ತಾ ಸಂಕ್ಷಿಪ್ತವಾಗಿರತಕ್ಕಂಥ ಆ ದಾಸರ ಚಿಂತನೆಗೆ ಮಂಗಳವನ್ನು ಹಾಕ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲಲಿತಕಲಾ ವಿಭಾಗದ ಕಾರ್ಯಾಧ್ಯಕ್ಷೆ ಶ್ರೀಮತಿ ಸುಷ್ಮಾ ಡಿ ಶೆಟ್ಟಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇಂದು ಪುರಂದರದಾಸರ ಬಗ್ಗೆ ನಮ್ಮ ಉಪನ್ಯಾಸ ಚಂದ್ರಕಾಂತ್ ಭಟ್ರವರು ಎಲ್ಲ ಹೇಳಿದ್ದಾರೆ. ಪ್ರಾಸ್ತಾವಿಕವಾಗಿ 2 ಮಾತು ನಮ್ಮ ಲಲಿತಾ ಕಲಾ ವಿಭಾಗದ ಬಗ್ಗೆ ನಾನು ಹೇಳಲು ಆಶಿಸ್ತೇನೆ. ನಮ್ಮ ಲಲಿತಾ ಕಲಾ ವಿಭಾಗ ಪ್ರತಿ ವರ್ಷ ಒಂದು ವಿಹಾರಕೂಟವನ್ನು ನಾವು ಆಯೋಜಿಸ್ತೇವೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕ ಸಂಘದ ಎಲ್ಲ ಸದಸ್ಯರು ಒಂದು ಮನೆಯ
ಹಾಗೆ ಜಾತಿ ಭೇದವಿಲ್ಲದೆ ಆ ವಿಹಾರಕೂಟಕ್ಕೆ ಬರ್ತಾರೆ ಮತ್ತು ಎಲ್ಲರೂ ಮನೋರಂಜಿಸುತ್ತಾರೆ. ಅದಕ್ಕೂ ಅವರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇನ್ನೂ ಸಹ ನಿಮ್ಮ ಪ್ರೋತ್ಸಾಹ ನಮಗೆ ಹೀಗೆ ಇರಲಿ ಎಂದು ಆಶಿಸ್ತೇನೆ. ಇನ್ನು ನಮ್ಮ ನಾಡ ಹಬ್ಬವನ್ನು ನಾವು ಆಚರಿಸ್ತೇವೆ ವಿಜೃಂಭಣೆಯಿಂದ. ಮಹಿಳಾ ವಿಭಾಗ ಮತ್ತು ನಾವು ಸೇರಿ ಒಟ್ಟಿಗೆ ಅದನ್ನು ಆಚರಿಸ್ತೇವೆ. ಮಹಿಳಾ ವಿಭಾಗದ ಅಂಗವಾಗಿ ನಾವು ಏನಾದರೂ ಸ್ಪರ್ಧೆಯನ್ನು ಇಡ್ತೇವೆ. ಈ ವರ್ಷ ನಾವು ಸಾಂಸ್ಕೃತಿಕ ನೃತ್ಯ ಸ್ಪರ್ಧೆಯನ್ನು ಆಯೋಜಿಸಿದ್ದೆವು. ಅದಕ್ಕೆ ಉತ್ತಮ ಫಲಿತಾಂಶ ನಮಗೆ ಸಿಕ್ಕಿದೆ. ಎಲ್ಲರ ನಿಮ್ಮ ಪ್ರೋತ್ಸಾಹ ಸಿಕ್ಕದೆ ಹೇಳಲು ತುಂಬ ಹೆಮ್ಮೆಯಾಗ್ತಾ ಇದೆ. ಇನ್ನು ಈ ಅಂಗವಾಗಿ ನಾಡ ಹಬ್ಬದ ಅಂಗವಾಗಿ ನಾವು ಡ್ರಾಯಿಂಗ್ ಕಾಂಪಿಟೇಷನ್ ಸಹ ಇಡ್ತೇವೆ. ಸುಮಾರು 200 ಮಕ್ಕಳು ಇದರಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ತೆಗೆದುಕೊಳ್ತಾರೆ ಅಂತ ಹೇಳಲು ಹೆಮ್ಮೆಯಾಗ್ತಾ ಇದೆ. ಇನ್ನು ಮೊಗದೊಮ್ಮೆ ತಮಗೆಲ್ಲರಿಗೂ ಸೋತ ಮನಗಳು ಬೆಳಗ್ಗೆಯಿಂದ ಬಂದು ಇಲ್ಲಿ ಪುಟಾಣಿ ಮಕ್ಕಳು ಎಲ್ಲರೂ ಇದ್ದಾರೆ. ಅವರಿಗೆ ಇಷ್ಟು ದೊಡ್ಡ ಪ್ರೋತ್ಸಾಹ ನಮಗೆ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೆ ನಮಗೆಲ್ಲರಿಗೂ ಮನಪೂರ್ವಕವಾಗಿ ಪುನಃ ಒಮ್ಮೆ ಸ್ವಾಗತ ಹೇಳುತ್ತಾ ಈ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ತೀರ್ಪುಗಾರರಾಗಿ ಉಪಸ್ಥಿತರಿದ್ದ ಚಂದ್ರಕಾಂತ್ ಭಟ್, ಪ್ರದೀಪ್ ಉಪಾಧ್ಯಾಯ, ವೆಂಕಟರಾಜ್ ಜೋಯಿಸ್ ಅವರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ತೀರ್ಪುಗಾರರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಅದರಲ್ಲಿ ಆಗ ನಮ್ಮ ಭಾರತದ ಪ್ರಧಾನಮಂತ್ರಿ ಹೇಳಿದರು, ನೀನು ಸೋತದ್ದಲ್ಲ, ನೀನು ಗೆದ್ದದ್ದು ಅಂತ ಹೇಳಿದರು. ಹಾಗೆ ಇಲ್ಲೆಲ್ಲ ನಾವು ಇಲ್ಲಿ ನೋಡಿದ್ದೆವು, ನಮ್ಮ ತೀರ್ಪು ಸ್ಪಷ್ಟವಾಗಿ ಉಂಟು, ಸತ್ಯವಾದ. ಯಾಕೆ ಅಂತ ಹೇಳಿದರೆ ನಮ್ಮ ಮೂವರು ನಾವು ಬೇರೆ ಬೇರೆ ಕೂತ್ಕೊಂಡಿದ್ದೇವೆ, ನಮ್ಮ ಮಾರ್ಕ್ಗಳು ಅದು ಟ್ಯಾಲಿ ಆಗ್ತಾ ಇತ್ತು. ಈಗ ನಾನೊಬ್ಬರಿಗೆ 6 ಕೊಟ್ಟರೆ ಇನ್ನೊಬ್ಬರು 6.5, ಇನ್ನೊಬ್ಬರು 6.25 ಹಾಗೆ ಕೊಟ್ಟಿದ್ದಾರೆ. ಅಂದರೆ ಇದು ನಮ್ಮಲ್ಲಿ ಸಹಮತ ಉಂಟು. ಆದ್ದರಿಂದ ನಾವು ಏನು ತೀರ್ಪು ಬಂದಿದೆ ಇದು ಖಂಡಿತವಾಗಿಯೂ ಎಲ್ಲರೂ ವಿನ್ನರ್. 9 ಜನ ಭಜನೆಯವರು ಫಸ್ಟ್ ಪ್ರೈಸ್, 14 ಜನ ಕೂತು ಭಜನೆಯವರು, ಅವರಿಗೆ ಸಹ ಫಸ್ಟ್ ಪ್ರೈಸ್, ಎಲ್ಲರಿಗೆ ಫಸ್ಟ್ ಪ್ರೈಸೇ. ನಮ್ಮ ತುಂಬ ಹೃದಯದ ಹೇಳ್ತಾ ಇದ್ದೇವೆ, ನೀವೆಲ್ಲರೂ ಫಸ್ಟ್ ಪ್ರೈಸ್. ಮತ್ತು ನಾವು ಕೊಟ್ಟದ್ದು ಅಂತ ಹೇಳಿದರೆ ಒಂದು ಏನು ಅಂತ ಹೇಳಿದರೆ, ನಮ್ಮಲ್ಲಿ ನಾವು ಕಾಲೇಜಿಗೆ ಹೋಗ್ತೇವೆ, ಅಲ್ಲಿ ನಾವು ಮಾರ್ಕ್ ಕೊಡುವಾಗೆಲ್ಲ ಹಾಗೆ ಯಾರಿಗಾದರೂ ಒಂದು ಕೊಡಬೇಕಲ್ವ, ಇದೊಂದು ವ್ಯವಸ್ಥೆ ಆಗಬೇಕಲ್ವ, ಒಬ್ಬ ವಿನ್ನರ್ ಅಂತ ಬೇಕಲ್ವ, ಅದಕ್ಕೆ ಒಂದು ತಾತ್ಕಾಲಿಕವಾದ ಒಂದು ಸಮಾಧಾನ ಅಂತ. ಹಾಗೆ ನಮ್ಮ ಇಂದ್ರಾಳ್ ಶೆಟ್ಟರು ಹೇಳಿದ ಹಾಗೆ ಯಾರು ಸೋತವರು ಅಂತೇಳಿ ಬರುವ ಸಲ ಬನ್ನಿ, ನೀವು ಖಂಡಿತವಾಗಿ ಬರುವ ಸಲ ನಿಮಗೆ ಹೇಗೆ ಖಂಡಿತ ಆ ದೇವರ ಆ ಮಂಜುನಾಥನ ಆ ಪುರಂದರದಾಸರ ಕೃಪೆಯಿಂದ ಬರುವ ಸಲ ಯಾರು ಈ ಸಲ ಸಿಗಲಿಲ್ಲ ಅವರಿಗೆ ಖಂಡಿತವಾಗಿಯೂ ಬರುವ ಸಲ ಅವರಿಗೆ ಪ್ರಶಸ್ತಿ ಸಿಗ್ತದೆ. ಮತ್ತು ಇನ್ನೊಂದು ಹೇಳ್ತಾ ಇದ್ದೇನೆ, ನಿಮಗೆ ನೀವು ಮಾಡಿದಂತಹ ಇವತ್ತಿನ ಕಾಂಪಿಟೀಷನ್ ಏನುಂಟು ಅದನ್ನು ಮಂಜುನಾಥ ಸ್ವಾಮಿ ಹಾಗೆ ನಮ್ಮ ಕೃಷ್ಣದೇವರು ನೋಡ್ತಾ ಇದ್ದಾರೆ. ಅವರು ನಿಮಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ನೀವು ಕಲಿಯುವುದಾದರೆ, ನೀವು ಎಜುಕೇಷನ್ಗೆ ನೀವು ವ್ಯವಹಾರ ಮಾಡಿದರೆ ನಿಮ್ಮ ವ್ಯವಹಾರಕ್ಕೆ ಎಲ್ಲದಕ್ಕೂ ಅವರ ಸಂಪೂರ್ಣ ಕೃಪಾ ಕಟಾಕ್ಷ ಇರ್ತದೆ. ಇನ್ನು ಮುಂದೆಯೂ ಇಂತಹ ಕಾರ್ಯಕ್ರಮವನ್ನು ನೀವೆಲ್ಲರೂ ಅದನ್ನು ಆಯೋಜಿಸಿ, ನೀವೆಲ್ಲರೂ ಅವರು ಹೇಳಿದ್ದಾರೆ ಬಹಳ ಶೆಟ್ಟರು ಹುಮ್ಮಸ್ಸಿನಿಂದ ಭಜನಾ ತಂಡ ಬಹಳ ಸಂತೋಷ ಆಗಿದೆ, ಬರೋ ಸಲ ಸಹ ನಾವು ಮಾಡ್ತೇವೆ ಅಂತ. ಹೀಗೆ ಇದು ಇನ್ನೊಂದು 100 ವರ್ಷ ಶತಮಾನ, ನಾವಂತ ಭಟ್ರುಗಳು ಹೇಳೋದು ಶತಮಾನ ಅಂತ, ಇನ್ನು 100 ವರ್ಷ ಈ ಒಂದು ಸಂಸ್ಥೆ, ಈ ಭಜನೆ, ಈ ಪುರಂದರದ ಆರಾಧನೆ ಮುಂದುವರಿಲಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಧನ್ಯವಾದ. ಆಪತ್ಕಾಲ ಅಂತ ಹೇಳಿ ಬರ್ತದೆ, ಕಷ್ಟಕಾಲ ಅಂತ ಹೇಳಿ ಬರ್ತದೆ. ಆ ಸಂದರ್ಭದಲ್ಲಿ ಪ್ರತಿಸ್ಪಂದಿಸುವುದು ಸಂಸ್ಕಾರ. ಈ ಸಂಸ್ಕಾರ ಯಾವುದರಿಂದ ಸಿಗ್ತದೆ ಅಂತ ಹೇಳಿದರೆ ಇಂತಹ ಒಂದು ಭಜನೆಯನ್ನು ಯಾರು ರಚಿಸಿದ್ದು ಅಂಥ ದಿವ್ಯಾತ್ಮರು, ಪುಣ್ಯಾತ್ಮರು, ಪುರಂದರದಾಸರಂಥವರು. ಅಂತಹ ಭಜನೆ ನಾವು ನಿತ್ಯ ಹೇಳಿದರೆ ನಾವು ಖಂಡಿತವಾಗಿ ಜೀವನ ಸಾರ್ಥಕ್ಯತೆ ಆಗ್ತದೆ. ಹಾಗಾಗಿ ಇದು ಬಹಳ ಒಂದು ಪುಣ್ಯದ ಕೆಲಸ. ಇದನ್ನು ನಾನು ತೀರ್ಪುಗಾರನಾಗಿ ಬಂದಿದ್ದೇನೆ. ಆದ್ದರಿಂದ ಈ ತೀರ್ಪು ಎಂಬುದು ಒಂದು ಸಾಂದರ್ಭಿಕ ತೀರ್ಪು. ಯಾರೂ ಗೆದ್ದವರಿಲ್ಲ ಜೀವನದಲ್ಲಿ. ಗೆಲ್ಲುವುದು ಮತ್ತು ಬೀಳುವುದು ಯಾವಾಗ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಆದರೆ ನಾವು ಅದನ್ನು ಸಮಾನವಾಗಿ ಸ್ವೀಕರಿಸಬೇಕು. ಅದೇ ರೀತಿಯಲ್ಲಿ ಈ ಒಂದು ಜೀವನದಲ್ಲಿ ಉತ್ಸಾಹಕ್ಕೆ ಈ ಭಜನೆ ಎಂಬುದು ಖಂಡಿತ ಪೂರಕವಾಗಿದೆ. ಅಂತಹ ಈ ಪ್ರಶಸ್ತಿ ಭಾಜನರು ಏನೋ ಒಂದು ಇವತ್ತು ಸಂತೋಷ ಪಡ್ಬೋದು. ಯಾರು ಪ್ರಶಸ್ತಿ ಸಿಗಲಿಲ್ಲ ಅವರು ಖಂಡಿತವಾಗಿ ಬೇಜಾರು ಮಾಡೋದು ಬೇಡ. ನಮ್ಮ ಗುರಿ ಅಂತಿಮ ಪ್ರಶಸ್ತಿ ಯಾವುದು ಅಂತ ಹೇಳಿದರೆ ಆ ಭಗವಂತನ ಭಕ್ತನಾಗುವುದು. ಅಲ್ಲಿಯ ತನಕ ಎಡೆಬಿಡದೆ ನಾವು ಭಜನೆ ಕೈಕಾರ್ಯದಲ್ಲಿ ತೊಡಗಿಕೊಳ್ಳುವಂತ ನಾನು ಆಶಿಸ್ತೇನೆ. ಹಾಗಾಗಿ ನಿಮ್ಮ ಈ ಒಂದು ಒಳ್ಳೆಯ ಒಂದು ವಿಷಯವನ್ನು ಯಾವತ್ತು ಮುಂದುವರಿಸಿ ಜೀವನದಲ್ಲಿ ಖಂಡಿತ ನೀವು ಭಾಗ್ಯಶಾಲಿಗಳಾಗ್ತೀರಿ, ಪುಣ್ಯಶಾಲಿಗಳಾಗಿರ್ತೀರಿ. ಆದ್ದರಿಂದ ಈ ಭಜನೆ ಎಂಬುದು ಬಹಳ ಅತ್ಯಮೂಲ್ಯವಾದ ವಿಷಯ. ನೋಡಿ, ನಾವು ಶಿಕ್ಷಕರಾಗಿ ಮಕ್ಕಳಿಗೆ ಹೇಳ್ತೇವೆ, ಸಂಗೀತದಲ್ಲಿ ಹೇಗೆ ಅಂತ ಹೇಳಿದರೆ ನಮ್ಮದು ಸ್ಮರಣ ಶಕ್ತಿ, ಮೆಮೊರಿ ಪವರ್ ಅಂತ ಹೇಳ್ತೇವಲ್ಲ, ಅದು ಯಾವಾಗಲೂ ಜಾಗೃತ ಅವಸ್ಥೆಗೆ ಬರ್ತದೆ. ಅದೇ ರೀತಿ ಭಜನೆಯಲ್ಲಿ ನಾವು ಮನೆಗಳಲ್ಲಿ
ಹಳೆಯ ಕಾಲದಲ್ಲಿ ನಮ್ಮ ಅಜ್ಜಿಯಂದ್ರನ್ನೆಲ್ಲ ನೋಡ್ತಿದ್ದೆವು. ಆವಾಗ ಅವರು ಒಂಟಿತನದಲ್ಲಿ ಇರ್ತಿದ್ರು. ಅವರಿಗೆ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅವರು ಸಮಯವನ್ನು ಸ್ಪೆಂಡ್ ಮಾಡಬೇಕಾದ್ರೆ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಈ ರೀತಿಯ ಭಜನೆಗಳನ್ನು ಗಂಟೆಗಟ್ಟಲೆ ಕಾಲ ಹೇಳ್ತಾ ಇದ್ರು. ಇದರಿಂದಾಗಿ ಅವರಿಗೆ ಜೀವನವೂ ಸಹ ಉಳಿತಿತ್ತು. ಜೀವನವೂ ಸಹ ಬೇಕಾದರೆ ನಾವು ಭಜನೆ ಮಾಡಬೇಕು, ಒಳ್ಳೆ ಒಳ್ಳೆ ವಿಷಯಗಳ ಚಿಂತನ ಮಂಥನ ಆಗ್ತದೆ. ಇಂತಹ ಒಂದು ಭಜನೆಯ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ ಡೊಂಬಿವಿಲಿ ಕನ್ನಡ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಮಾತನ್ನು ಕೇಳ್ತಾ ಶಾಂತಿಯಿಂದ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ನಾನು ನಿಮಗೆಲ್ಲರಿಗೂ ಚಿರುಣಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಭಜನೆ ಮಾಡುವಾಗ ನಾವೆಷ್ಟು ತಾಳ ತಟ್ಟಿದ್ದೇವೆ, ನಾವೆಷ್ಟು ಆಡಂಬರದಲ್ಲಿದ್ದೇವೆ, ನಾವೆಷ್ಟು ವೈಭವ ಮಾಡಿದ್ದೇವೆ, ಅದು ಯಾವುದು ಮುಖ್ಯ ಅಲ್ಲ. ಭಜನೆ ಮಾಡುವಾಗ ಶರಣಾಗತಿ ಅಷ್ಟೇ ಮುಖ್ಯ ಆಗ್ತದೆ. ಇವತ್ತು ನೀವು ಕೃಷ್ಣ ಕೃಷ್ಣ, ಗೋವಿಂದ ಗೋವಿಂದ, ವಿಠ್ಠಲ ನಾರಾಯಣ ಅಂತ ಹೇಳಿದ್ದನ್ನು ಜಜ್ಮೆಂಟ್ ಮಾಡಲಿಕ್ಕೆ ನಾವ್ಯಾರು ಕೂಡ ಅಲ್ಲ. ನಾವ್ಯಾರು ಕೂಡ ಜಜ್ಮೆಂಟ್ ಮಾಡೋರಲ್ಲ, ನಾವು ತೀರ್ಪುಗಾರರಲ್ಲ. ಯಾಕೆಂತ ಹೇಳಿದರೆ ನೀವು ಹೇಳಿರುವ ಭಗವಂತನ ನಾಮಕ್ಕೆ ತೀರ್ಪು ಕೊಡಲಿಕ್ಕೆ ನಾವು ಯಾರೂ ಅಲ್ಲ. ಆ ತೀರ್ಪನ್ನು ಭಗವಂತನೇ ಕೊಡ್ತಾನೆ. ಹೇಳಿದ ಒಂದೊಂದು ನಾಮಕ್ಕೂ ಭಗವಂತ ಉತ್ತರವನ್ನು ಕೊಡ್ತಾನೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ನಾವು ಮಲಗಿ ಹಾಡಿದರೆ ಕುಳಿತು ಕೇಳ್ತಾನೆ. ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ಇದು ಭಗವಂತನ ಲಕ್ಷಣ. ಹಾಗಾಗಿ ಶರಣ ಹೊಂದುವುದಷ್ಟೇ ನಮಗೆ ಬೇಕಾದದ್ದು. ಭಾಗವತದಲ್ಲಿ ಹೇಳ್ತಾರೆ, ಶ್ರವಣಂ ಕೀರ್ತನಂ ಚೈವ ವಿಷ್ಣೋಹ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂಥೇಳಿ ನವವಿಧ ಭಕ್ತಿಯನ್ನು ಹೇಳ್ತಾರೆ. ಇಲ್ಲಿ ಇವತ್ತು ಭಜನೆ ಮಾಡಿದವರು ಮಾತ್ರ ಪುಣ್ಯವಂತರಲ್ಲ, ಭಜನೆಯನ್ನು ಕೇಳಿದವರು ಪುಣ್ಯವಂತರು. ನವವಿಧ ಭಕ್ತಿಯಲ್ಲಿ ಮೊದಲಿರೋದು ಶ್ರವಣ, ಕೇಳಬೇಕು ಅಂಥೇಳಿ. ಹಾಗಂಥೇಳಿ ಇಲ್ಲಿ ಭಜನೆ ಆಗುವಾಗ ಕೂತು ಮಾತನಾಡಿದವರು ಪಾಪ ಮಾಡಿದ್ದಾರಂತ ನಾವು ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ನೀವೆಲ್ಲ ಅಪರೂಪಕ್ಕೆ ಇಲ್ಲೆಲ್ಲ ಇಂಥ ಕಾರ್ಯಕ್ರಮ ಆಗುವಾಗ ಸಿಗ್ತೀರಿ. ನಮಗೂ ಕೂಡ ಆಸೆ ಇರ್ತದೆ, ಈ ಸೀರೆ ಯಾವಾಗ ತೊಗೊಂಡದ್ದು, ಏನು ತೊಗೊಂಡದ್ದು, ಏನಿದೆ, ನೀವು ಏನು ಮಾಡಿದ್ರಿ, ನಿನ್ನೇನು ಅಡುಗೆ ಮಾಡಿದ್ರಿ, ಅದೆಲ್ಲ ನಡೀತಾ ಇರ್ತಾರೆ, ಪ್ರಪಂಚದ ಜಂಜಾಟ. ಆದರೆ ಅಂತರ್ಯದಲ್ಲಿ ಭಗವದ್ಭಕ್ತಿ ಇರಲಿ, ಇಂತಹ ಭಜನೆಯ ಕಮ್ಮಟಗಳು ಮತ್ತಷ್ಟು ನಡೆಯಲಿ. ಮತ್ತೊಮ್ಮೆ ಈ ದಿವಾಕರ್ ಟಿ ಶೆಟ್ಟಿಯವರ ಮುಖೇನವಾಗಿ ಎಲ್ಲ ಈ ಡೊಂಬಿವಿಲಿಯ ಈ ಸುಕುಮಾರ್ ಶೆಟ್ಟರು ಎಲ್ರಿಗೂ ಕೂಡ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನಮಗೆ ನೀವು ಕಷ್ಟ ಕೊಟ್ಟಿದ್ದರೆ ಆ ಕಷ್ಟದಲ್ಲಿ ನಾವೊಂದು ಸುಖವನ್ನು ಅನುಭವಿಸಿದ್ದೇವೆ. ಆ ಸುಖ ನಿರಂತರವಾಗಿರಲಿ. ಭಗವಂತನ ಭಜನೆ ಮಾಡತಕ್ಕಂತಹ ಆ ಒಂದು ಏನು ಭಕ್ತಿ ನಮ್ಮಲ್ಲಿ ಶಾಶ್ವತವಾಗಿರಲಿ. ಅದೇ ನಮಗೆ ಕೊನೆ ತನಕ ಸಿಗುವುದು ಅಂತ. ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಇಂದ್ರಾಳಿ ದಿವಾಕರ್ ಶೆಟ್ಟಿ ಮಾತನಾಡುತ್ತಾ, ನನ್ನ ಲೆಕ್ಕದಲ್ಲಿ ನೀವು ಎಲ್ಲರೂ ವಿಜಯಿತರೆ, ಯಾರು ತೀರ್ಪಿನ ಬಗ್ಗೆ ಬೇಸರ ಪಡಬಾರದು ಎಂದರು. ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ನಂದು ಒಂದು ವಿನಂತಿ, ಒಟ್ಟಿಗೆ 14 ಮತ್ತು 9 23 ತಂಡದವರು ಭಾಗವಹಿಸಿದ್ದೀರಿ. ಅದರಲ್ಲಿ ತೀರ್ಪುಗಾರರು ಪ್ರೈಸ್ ಕೊಡೋದು 3 ತಂಡಕ್ಕೆ. ಆದರೆ ನನ್ನ ಲೆಕ್ಕದಲ್ಲಿ ಎಲ್ಲರೂ ನೀವು ವಿಜೇತರೇ. ಇವತ್ತು ನಾವು ಎಲ್ಲಿ ಹೋದರೂ ಹೇಳೋದುಂಟು, ಡೊಂಬಿಲಿ ಅಂದರೆ ಒಂದು ಮಹಾರಾಷ್ಟ್ರದ ತುಳುನಾಡು. ಇಲ್ಲಿ ತುಳುವರು ಅಂದರೆ ತುಳು ಕನ್ನಡದವರು, ನಾಟ್ ಓನ್ಲಿ ತುಳುವರು, ಅವರ ವಿದ್ವತ್ತು ಅಂದರೆ ದೊಡ್ಡ ಒಂದು ಎಲ್ಲ ಕ್ಷೇತ್ರದಲ್ಲಿಯೂ, ಅದು ಸಾಮಾಜಿಕವಾಗಲಿ, ಶೈಕ್ಷಣಿಕವಾಗಲಿ, ಧಾರ್ಮಿಕ ಕಾರ್ಯಕ್ರಮವಾಗಲಿ, ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಡೊಂಬಿಲಿಯವರು ತುಂಬ ಮುಂಚೂಣಿಯಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಉಂಟು. ನಮ್ಮ ಮಂಜುನಾಥ ಕಾಲೇಜ್ ಈ ತನಕ ಬರೀ ಕಾಮರ್ಸ್ ಕಾಲೇಜ್ ಇತ್ತು. ಈ ವರ್ಷ ನಮಗೆ ಸೈನ್ಸ್ ಮತ್ತು ಆರ್ಟ್ಸಿಗೆ ಪರ್ಮಿಷನ್ ಸಿಕ್ಕಿದೆ. ಇದೇ ನಾವು ಬರುವ ಅಕಾಡೆಮಿಕ್ ಇಯರ್ನಲ್ಲಿ ಆ ಎರಡನ್ನು ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಎಲ್ಲರ ಹತ್ರ ನನ್ನ ಒಂದು ಕಳಕಳಿಯ ವಿನಂತಿ, ಇನ್ನು ಮುಂದೆ ನಿಮ್ಮ ಮಕ್ಕಳಿಗೆ ಎಜುಕೇಷನ್ಗಾಗಿ ನೀವು ಎಲ್ಲೆಲ್ಲಿ ಓಡಾಡುವ ಅಗತ್ಯವಿಲ್ಲ. ಮಂಜುನಾಥ್ ಅದು ನಿಮ್ಮ ಕಾಲೇಜು, ನಿಮ್ಮ ಸಂಸ್ಥೆ, ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಎಜುಕೇಷನ್ ಕೊಡುವಂಥ ಸಂಸ್ಥೆ. ಯಾಕೆಂದರೆ ನಮ್ಮ SSCಯಲ್ಲಿ ಸುಮಾರು ಕಳೆದಾರು ವರ್ಷದಿಂದ ಇಂಗ್ಲೀಷ್ ಮತ್ತು ಕನ್ನಡ ಮಾಧ್ಯಮದಲ್ಲಿ 100% ರಿಸಲ್ಟ್ ಬರ್ತಾ ಉಂಟು. ಅದು ನಿಮಗೆಲ್ಲರಿಗೂ, ನಮಗೆಲ್ಲ, ನಿಮಗೆ ಅದು ಹೆಮ್ಮೆಯ ವಿಷಯ. ಕಾರ್ಯಕ್ರಮಕ್ಕೆ ಸಹಕರಿಸಿದವರನ್ನು ಹಾಗೂ ಕಾರ್ಯಕ್ರಮದ ರೂವಾರಿಗಳಾದ ವಸಂತ್ ಸುವರ್ಣ, ಲಲಿತಕಲಾ ವಿಭಾಗದ ಕಾರ್ಯಾಧ್ಯಕ್ಷೆ ಶ್ರೀಮತಿ ಸುಷ್ಮಾ ಡಿ ಶೆಟ್ಟಿ, ಲಲಿತಕಲಾ ವಿಭಾಗದ ಕಾರ್ಯದರ್ಶಿ ರಮೇಶ್ ಶೆಟ್ಟಿ ಅವರನ್ನು ಸಂಘದ ವತಿಯಿಂದ ಗೌರವಿಸಲಾಯಿತು. ಭಾಗವಹಿಸಿದ ತಂಡಗಳನ್ನು ಸತ್ಕರಿಸಲಾಯಿತು. ಭಾಗವಹಿಸಿದ ತಂಡದ ಯಾದಿಯನ್ನು ಸಂಘದ ಉಪ ಕಾರ್ಯಾಧ್ಯಕ್ಷರಾದ ದೇವದಾಸ್ ಕುಲಾಲ್ ಓದಿದರು. ವಿಠಲ 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 ವಿಠಲ
ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಪುರಂದರ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಪುರಂದರ ವಿಠಲ ಪಾಂಡುರಂಗ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಮಂಗಳಂ ಮಂಗಳಂ ನಮೋ ಹರಿ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಗೋವಿಂದಾಯ ನಮೋ ನಮಃ ಗೋವಿಂದಾಯ ನಮೋ ನಮಃ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಕುಣಿತ ಭಜನೆಯಲ್ಲಿ ಶ್ರೀ ಮಹಾವಿಷ್ಣು ಮಂದಿರ ಭಜನಾ ಮಂಡಳಿ ಡೊಂಬಿವಲಿ ಪ್ರಥಮ, ಶ್ರೀ ದುರ್ಗಾಂಬಿಕಾ ಮಕ್ಕಳ ತಂಡ ಅಸಲ್ಫಾ ಘಾಟ್ಕೊಪ್ಪರ್ ದ್ವಿತೀಯ, ಅಂಧೇರಿ ಬಾಂದ್ರಾ ಬಂಡ್ಸ್ ಸಂಘ ತೃತೀಯ ಹಾಗೂ ಪಶ್ಚಿಮ ವಿಭಾಗ ಸಾರ್ವಜನಿಕ ನವರಾತ್ರೋತ್ಸವ ಮಂಡಳಿ ಡೊಂಬಿವಲಿ ಸಮಾಧಾನಕರ ಬಹುಮಾನ ಪಡೆಯಿತು. ಭಜನಾ ಸ್ಪರ್ಧೆಯಲ್ಲಿ ಶ್ರೀ ಜಗದಂಬಾ ಮಂದಿರ ಭಜನಾ ಮಂಡಳಿ ಡೊಂಬಿವಲಿ ಪ್ರಥಮ, ಶ್ರೀ ಮಹಾವಿಷ್ಣು ಮಂದಿರ ಭಜನಾ ಮಂಡಳಿ ಡೊಂಬಿವಲಿ ದ್ವಿತೀಯ, ಶ್ರೀ ಭ್ರಮರಾಂಬಿಕಾ ಭಜನಾ ಮಂಡಳಿ ಡೊಂಬಿವಲಿ ಮತ್ತು ನವೋದಯ ಕನ್ನಡ ಸೇವಾ ಸಂಘ ಠಾಣೆ ತೃತೀಯ ಹಾಗೂ ಪಶ್ಚಿಮ ವಿಭಾಗ ಸಾರ್ವಜನಿಕ ನವರಾತ್ರೋತ್ಸವ ಭಜನಾ ಮಂಡಳಿ ಡೊಂಬಿವಲಿ ಸಮಾಧಾನಕರ ಬಹುಮಾನ ಪಡೆಯಿತು. ಅಧ್ಯಕ್ಷತೆ ವಹಿಸಿದ್ದ ಅಧ್ಯಕ್ಷರಾದ ಸುಕುಮಾರ್ ಶೆಟ್ಟಿ ಅಧ್ಯಕ್ಷೀಯ ಭಾಷಣಗೈದರು. ಕಳೆದ 5 ವರ್ಷಗಳಿಂದ ಊರಿನಿಂದ ನಾವು ತರುವುದು, ಯಾಕೆಂದರೆ ಕಾರ್ಯಾಧ್ಯಕ್ಷರು ಹೇಳಿದಾಗ ನಾಳೆ ಊರಿಗೆ ಹೋಗ್ತಾರೆ, ಯಾರು ಬೈಲಿಕ್ಕಿಲ್ಲ ಅವರಿಗೆ ಯಾರ ಪರಿಚಯ ಸಹ ಇಲ್ಲ. ಅದಕ್ಕೋಸ್ಕರ ಆ ಊರಿನಿಂದ ಬಂದು ಒಂದು ಉತ್ತಮ ತೀರ್ಪು ನೀಡಿದ್ದಕ್ಕ 3 ತೀರ್ಪುಗಾರರಿಗೆ ನಾನು ಕರಜೋಡಿಸಿ ವಂದಿಸ್ತಾ ಇದ್ದೇನೆ. ಏಕೆಂದರೆ ಅವರ ಎಲ್ಲ ಕೆಲಸ ಬಿಟ್ಟು ನಮ್ಮೊಟ್ಟಿಗೆ ಇಲ್ಲಿ ಸಹಕರಿಸಿದ್ದಾರೆ. ಅವರು ಒಂದು ಮಾತು ಹೇಳಿದರು, ನಾವು ನ್ಯಾಯ ತೀರ್ಪು ನೀಡಿದ್ದಲ್ಲ, ಗೆದ್ದವರು ಪೂರ 14 ತಂಡ ಹಾಗೂ 9 ಕುಣಿತ ತಂಡಗಳು ಗೆದ್ದವರು, ಸೋತವರು ತೀರ್ಪುಗಾರರಂತ. ಏಕೆಂದರೆ ಅಷ್ಟು ಕಷ್ಟ ಇತ್ತು. ಆ ತೀರ್ಪು ನಾನು ನೋಡಿದೆ, ಅರ್ಧ ಮಾರ್ಕು 1 ಮಾರ್ಕಿನ ಡಿಫರೆನ್ಸ್. ಅದು ಕೂಡ ನಾವೊಂದು ಕಾರ್ಯಕಾರಿ ಸಮಿತಿ ಹಾಗೂ ನ್ಯಾಯಾಧೀಶರು ತೀರ್ಪುಗಾರರು ನಿರ್ಧರಿಸಿ 14 ತಂಡದಲ್ಲಿ 3 ಬದಲಿಗೆ 5 ಬಹುಮಾನವನ್ನು ಘೋಷಿಸ್ತಾ ಇದ್ದೇವೆ. ಇದು ಕರ್ನಾಟಕ ಸಂಘ ಮಾಡುವ ಒಂದು ಎಲ್ಲರಿಗೆ ಸಪೋರ್ಟ್ ಮಾಡ್ತಾ ಇದೆ. ಅದೇ ರೀತಿ ಕುಣಿತ ಭಜನೆ 9 ಟೀಮ್ಗೆ 3 ಬಹುಮಾನದ ಬದಲಿ 4 ಬಹುಮಾನ ಕೊಡ್ತಾ ಇದ್ದೇವೆ ನಾವು. ಅಷ್ಟು ಕಾಂಪಿಟೇಷನ್ ಇತ್ತು ಭಜನೆಯಲ್ಲಿ. ಕರ್ನಾಟಕ ಸಂಘ ಕೇವಲ ಶಿಕ್ಷಣಕ್ಕೆ ಮಾತ್ರ ಒತ್ತು ಕೊಡೋದಲ್ಲ, ನಮ್ಮ ಕರ್ನಾಟಕ ಸಂಘ ಡೊಂಬಿವಲಿ 5,000 ಮಕ್ಕಳಿಗೆ ವಿದ್ಯಾರ್ಜನೆ ನೀಡ್ತಿದ್ರು. ಅದರೊಟ್ಟಿಗೆ ನಮ್ಮ ಹಿಂದೂ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸೋಕ್ಕೋಸ್ಕರ ಈ ಭಜನೆಯನ್ನು ನಾವು ಪ್ರಾರಂಭಿಸಿದ್ದು. ಮಕ್ಕಳಿಗೆ ಅದು ಕೂಡ ಯಾವ ಕಾರ್ಯಕ್ರಮಕ್ಕೂ ಮಕ್ಕಳು ಬರುವುದಿಲ್ಲ, ಆದರೆ ಭಜನಾ ಕಾಂಪಿಟೇಷನ್ ಇಟ್ಟರೆ ಮಕ್ಕಳು ಖಂಡಿತ ಭಾಗವಹಿಸ್ತಾರೆ. ಒಂದು ಒಳ್ಳೆಯ ಉದ್ದೇಶದಿಂದ ಅವರಿಗೆ ಸಂಸ್ಕೃತಿಯನ್ನು ಬೆಳೆಸಬೇಕ ಒಂದು ಒಳ್ಳೆಯ ನಿರ್ಧಾರದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ಸಂಘವು ಎಲ್ಲ ನಾಡಿನ ಎಲ್ಲ ಜಾತಿ ಮತ ಎಲ್ಲರೂ ಒಟ್ಟಿಗೆ ಕೂಡಿ ಕ್ರೀಡಾ ಸ್ಪರ್ಧೆ ಇರಲಿ, ಎಲ್ಲ ಸ್ಪರ್ಧೆಗಳಲ್ಲಿ ಒಂದು ಧೈರ್ಯ ಮಾಡೋ ಸಂಸ್ಥೆ ಅಂದರೆ ಮುಂಬೈ ನಗರದಲ್ಲಿ ಕಂಡ್ರೆ ಡೊಂಬಿವಲಿ ಕರ್ನಾಟಕ ಸಂಘ ಮಾತ್ರ ಅಂತ ನಾನು ಎದೆತಟ್ಟಿ ಹೇಳಬಲ್ಲೆ. ಅದೇ ರೀತಿ ಇನ್ನು ಮುಂದೆಯೂ ನಿಮ್ಮೆಲ್ಲರ ಸಹಕಾರ ನಮಗೆ ಸಿಗಲಿ. ನಾನು ಹೇಳಿದಂತೆ ಮಕ್ಕಳಿಗೆ ಒಂದು ಯಕ್ಷಗಾನ ಅಥವಾ ಭಜನೆಯನ್ನು ಕಲಿಸುವ ಒಂದು ಯೋಚನೆಯನ್ನು ಇಲ್ಲಿ ಸೇರಿದ ನಮ್ಮ ಎಲ್ಲ ಪಾಲಕರು ಅದರ ಬಗ್ಗೆ ವಹಿಸಿಕೊಳ್ಬೇಕಂತ ಹೇಳುತ್ತಾ ತಮಗೆಲ್ಲರಿಗೂ ಈ ಎಲ್ಲ ಸಹಕಾರ ನೀಡಿದ ನಮ್ಮ ಒಡೆಯ ಮಂಜುನಾಥ್ ತಮಗೆಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಲಲಿತಕಲಾ ವಿಭಾಗದ ಕಾರ್ಯದರ್ಶಿ ರಮೇಶ್ ಶೆಟ್ಟಿ, ಕ್ರೀಡಾ ವಿಭಾಗದ ಕಾರ್ಯದರ್ಶಿ ರವಿ ಸನಿಲ್, ಮಹಿಳಾ ವಿಭಾಗದ ಕಾರ್ಯದರ್ಶಿ ಮಾಧುರಿಕಾ ಬಂಗೇರ ಸನ್ಮಾನಿತರ ಪರಿಚಯ ಮಾಡಿದರೆ, ಸಂಘಟಕ ಸಮಾಜ ಸೇವಕ ವಸಂತ್ ಸುವರ್ಣ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಉಪಾಧ್ಯಕ್ಷ ದೇವದಾಸ್ ಕುಲಾಲ್ ಸಹಕರಿಸಿದರು. ವೇದಿಕೆಯಲ್ಲಿ ಉಪಾಧ್ಯಕ್ಷ ಲೋಕನಾಥ್ ಎ ಶೆಟ್ಟಿ, ಉಪ ಕಾರ್ಯಾಧ್ಯಕ್ಷ ದೇವದಾಸ್ ಕುಲಾಲ್, ಗೌರವ ಕಾರ್ಯದರ್ಶಿ ಪ್ರೊಫೆಸರ್ ಅಜಿತ್ ಉಮ್ರಾಣಿ, ಸಹ ಕಾರ್ಯದರ್ಶಿ ದಿನೇಶ್ ಕುಡ್ವಾ, ಕೋಶಾಧಿಕಾರಿ ತಾರಾನಾಥ್ ಎಸ್ ಅಮೀನ್,
ಸಹಕೋಶಾಧಿಕಾರಿ ಶ್ರೀಮತಿ ವಿಮಲಾ ವಿ ಶೆಟ್ಟಿ, ಲಲಿತಕಲಾ ವಿಭಾಗದ ಕಾರ್ಯಾಧ್ಯಕ್ಷೆ ಶ್ರೀಮತಿ ಸುಷಮಾ ಡಿ ಶೆಟ್ಟಿ, ಕಾರ್ಯದರ್ಶಿ ರಮೇಶ್ ಎ ಶೆಟ್ಟಿ ಉಪಸ್ಥಿತರಿದ್ದರು. ಶ್ರೀ ಪುರಂದರ ದಾಸರ ಸಾಹಿತ್ಯದ ಪರಂಪರೆಯನ್ನು ಪರಿಚಯಿಸುವ ನಿಟ್ಟಿನಲ್ಲಿ ನಡೆದ ಈ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮದಲ್ಲಿ ದಾಸ ಸಾಹಿತ್ಯದ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು, ಸಂಘದ ಪದಾಧಿಕಾರಿಗಳು ಹಾಗೂ ಸಮಸ್ತ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರುವಲ್ಲಿ ಸಹಕರಿಸಿದರು. ಇನ್ನಂಜೆ ಜೈರಾಮ್ ಜೊತೆ ಸವಿತಾ ಕುಲಕರ್ಣಿ, ಮುಂಬೈ ನ್ಯೂಸ್. ನಂದಾನಂದನ ಮುಕುಂದಗೆ ಪ್ರಿಯಳಾದ ತುಳಸಿ ಬೃಂದಾವನವೇ ಮಂದಿರವಾಗಿ ಇಂದಿರೆ ಶ್ರೀ ತುಳಸಿ. ವನದಲ್ಲಿ ಹರಿಯನೆಂಬುದು ಶ್ರುತಿ ಸಾರುತ್ತಿದೆ ಕೇಳಿ. ತುಳಸಿಯ ವನದಲ್ಲಿ ಹರಿಹನೆಂಬುದು ಶ್ರುತಿ ಸಾರುತ್ತಿದೆ ಕೇಳಿ. ಜನ ಸಂಗವನ್ನು ಬಿಡೋ ಹಾಗೆ ಮಾತು ಕಿವಿಗೆ ಕೇಳಿಸದಂಗೆ ಕಟ್ಟಿ ಸೈಯ ನಿನ್ನ ಪಾದ ಬಿಡದಂಗೆ ದೃಷ್ಟಿ ನಿನ್ನ ಪಾದದಲ್ಲಿ ಬಿಡೋ ಹಾಗೆ ಕೃಷ್ಣ. ದುಷ್ಟ ಜನ ಸಂಗವನ್ನು ಬಿಡೋ ಹಾಗೆ ಬಿಡು ನಾಡಿಗೆ
ತಂಬುರಿ ಬದಲಾದ ಅಖಿಲ ವಾದ್ಯಗಳಿದ್ದು ಕೊಂಬು ಕೊಳಲು ಧ್ವನಿ ಸೊರಗ ತುಂಬುರಿ ನಾರದರ ಗಾನ ಹರಿ ತುಂಬುರಿ ನಾರದರ ಗಾನ ಹರಿ ನಂಬಲಾರಯಿ ಡಂಬಕರ ಕೂಟ